ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇನ್ನೊಂದು 3-4 ತಿಂಗಳಲ್ಲಿ ಬಿಹಾರದ ಚುನಾವಣೆ ಇದೆ. ಹಾಗಾಗಿ ಅಲ್ಲಿ ರಾಜಕೀಯ ಚಟುವಟಿಕೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ NDAದಲ್ಲಿ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯ ಬೆಳವಣಿಗೆ ಇವತ್ತಾಗಿದೆ. ನಾನು ಹನುಮಂತ, ಮೋದಿಯವರು ಶ್ರೀರಾಮಚಂದ್ರ, ನಮ್ಮ ಸಂಬಂಧ ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಂತಹ ಚಿರಾಗ್ ಪಾಸ್ವಾನ್ ಇವತ್ತು ದೊಡ್ಡ ಹೇಳಿಕೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅದು ಸಹ ಸಾರ್ವಜನಿಕ ಸಭೆಯಲ್ಲಿ. ಅನ್ನುವಂತಹ ಪ್ರದೇಶದಲ್ಲಿ ನಡೀತಾ ಇದ್ದಂತಹ ಸಾರ್ವಜನಿಕ ಸಭೆಯಲ್ಲಿ ಇವತ್ತು ಲೋಕ್ ಜನಶಕ್ತಿ ಪಕ್ಷದ ಅಧ್ಯಕ್ಷರು ಮತ್ತು MP ಆಗಿರುವ ಮತ್ತು ಕೇಂದ್ರದಲ್ಲಿ ಮಂತ್ರಿಯೂ ಆಗಿರುವಂತಹ ಚಿರಾಗ್ ಪಾಸ್ವಾನ್ ಹೇಳಿದ್ರು, ಬಿಹಾರದ ಚುನಾವಣೆಯಲ್ಲಿ ನಾನು ಸಹ ಸ್ಪರ್ಧೆ ಮಾಡ್ತೀನಿ. ಈ ಹಿಂದೆನೇ ಹೇಳಿದರು, ನನಗೆ ದೆಹಲಿಯಲ್ಲಿ ಕೇಂದ್ರ ಮಂತ್ರಿ ಇದಕ್ಕಿಂತ ಬಿಹಾರದ ರಾಜಕೀಯದ ಮೇಲೆ ಹೆಚ್ಚು ಒಲವು, ಹಾಗಾಗಿ ನಾನು ಬಿಹಾರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಈಗ ಹೇಳಿದ್ದಾರೆ. ಇವತ್ತು ಹೇಳಿದ್ದಾರೆ, ಎಸ್ ಐ ಆಮ್ ಕಂಟೆಸ್ಟಿಂಗ್. ಅಷ್ಟು ಮಾತ್ರ ಹೇಳಿದರೆ ಏನಾಗ್ತಿರ್ಲಿಲ್ಲ ದೊಡ್ಡ ಮಟ್ಟದಲ್ಲಿ. ಆದರೆ ಎಲ್ಲ 243 ಕ್ಷೇತ್ರಗಳಲ್ಲಿಯೂ ಸಹ ನನ್ನ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಂತ ಹೇಳುವ ಮೂಲಕ NDA ಜೊತೆಯಲ್ಲಿ ನಾವು ಚುನಾವಣೆಗೆ ಹೋಗಲ್ಲ ಅನ್ನುವ ಸೂಚನೆಯನ್ನು ಕೊಟ್ರ ಅನ್ನುವ ಪ್ರಶ್ನೆಯನ್ನು ತಂದಿಟ್ಟಿದ್ದಾರೆ. ನೇರವಾಗಿ ಹೇಳಿದ್ದಾರೆ, ಎಲ್ಲ 243 ಕ್ಷೇತ್ರಗಳೇನಿದೆ ವಿಧಾನಸಭೆಗೆ ಬಿಹಾರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ LJP ಪಕ್ಷದ ಅಭ್ಯರ್ಥಿಗಳನ್ನು ಹಾಕ್ತೀವಿ. ಇದು ನಿಜವಾಗ್ಲೂ ಸಹ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಬಗ್ಗೆ ಅವರು ಕೈಗೊಂಡಿರೋ ನಿರ್ಧಾರನ ಅಥವಾ ತಮಗೆ ಬೇಕಾದಷ್ಟು ಸೀಟುಗಳನ್ನು NDA ಮೈತ್ರಿಕೂಟದಲ್ಲಿ ಪಡೆದುಕೊಳ್ಳೋದಕ್ಕೆ ಬೆದರಿಕೆ ತಂತ್ರನ ಅನ್ನುವ ಪ್ರಶ್ನೆ ಈಗ ಬರುತ್ತೆ. ಅದರ ಹಿನ್ನೆಲೆಯನ್ನು ನಾವು ವಿಶ್ಲೇಷಣೆ ಮಾಡ್ಕೊಂಡು ಹೋದರೆ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಪಕ್ಷಕ್ಕೆ JDUಗೆ ಕೇವಲ 40+ ಸೀಟುಗಳು ಬಂದಿತ್ತು. 80+ ಸೀಟುಗಳಿದ್ದಂತಹ BJP ನಿತೀಶ್ ಕುಮಾರನ್ನೇ ಮುಖ್ಯಮಂತ್ರಿ ಮಾಡಬೇಕಾಯಿತು. ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಅವರನ್ನು ಮಾಡಲಿಲ್ಲ ಅಂದರೆ ಅವರು NDA ಜೊತೆ ಇರಲ್ಲ ಅನ್ನೋದು ಖಾತ್ರಿ. ನಿತೀಶ್ ಕುಮಾರ್ ಯಾವತ್ತು ಯಾವ ಮೈತ್ರಿಕೂಟದ ಜೊತೆ ಇರ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಜಂಪ್ 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 ಅವ್ರದ್ದು ನಾರ್ಮಲ್ ಪ್ರೊಸೀಜರ್ ಅದು. ಅದಕ್ಕೆ ಹೆದರ್ಕೊಂಡು BJP ಅವರನ್ನೇ ಮುಖ್ಯಮಂತ್ರಿ ಮಾಡಿತು. ಆದರೆ ಈ ಬಾರಿ ಅವರನ್ನು ಮುಖ್ಯಮಂತ್ರಿ ಮಾಡಬಾರದು ಅನ್ನೋದಕ್ಕೆ ಎಲ್ಲ ಏರ್ಪಾಟುಗಳನ್ನು ಮಾಡಿಟ್ಕೊಂಡಿದೆ. ಆದರೂ ಸಹ ನಿತೀಶ್ ಕುಮಾರ್ ಪಟ್ಟಿಡಿದು ಕೂತಿದ್ದಾರೆ. ಈ ಪಟ್ಟಿನಲ್ಲಿ ಈಗ BJP ಮತ್ತು JDU ಕನಿಷ್ಠ 100 ಸೀಟುಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾವೆ. ಕನಿಷ್ಠ ಅಂದರೆ 100 ಸೀಟು. JDU ಅಂತೂ 100ಕ್ಕಿಂತ ಕಡಿಮೆ ಒಪ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದೆ. ಇನ್ನು ತ್ಯಾಗ ಮಾಡಿದ್ರೆ BJP ಮಾಡಬೇಕು. BJP ತ್ಯಾಗ ಮಾಡಿದ್ರೆ ಮತ್ತೆ ಅತ್ಯಂತ ಕಡಿಮೆ ಸೀಟು ಬಂದರೂ ಸಹ JDUಗೇನೆ ಬೆಂಬಲ ಕೊಟ್ಟು ನಿತೀಶ್ ಕುಮಾರನ್ನೇ ಮುಖ್ಯಮಂತ್ರಿ ಮಾಡಬೇಕಾಗತ್ತೆ. BJPಯ ಮುಖ್ಯಮಂತ್ರಿಯ ಕನಸು ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ BJPಯು ಸಹ 100+ ಸೀಟುಗಳಲ್ಲಿ ಸ್ಪರ್ಧೆ ಮಾಡುವಂಥ ಯೋಚನೆ ಮಾಡ್ತಿದೆ. ಹಾಗಾದರೆ ಉಳಿಯೋದು ಇನ್ನೊಂದು 40 ಸೀಟು. ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತೀರಿ? ಜಿತಿನ್ ರಾಮ್ ಮಾಂಝಿ ಇದ್ದಾರೆ, ಕುಶ್ವಾಹ್ ಇದ್ದಾರೆ, ಈ ಕಡೆ ಚಿರಾಗ್ ಪಾಸ್ವಾನ್, ಅದರ ಜೊತೆಗೆ ಸಣ್ಣ ಪುಟ್ಟ ಲೋಕಲ್ ಪಾರ್ಟಿಗಳು 1-2 ಇದ್ದಾವೆ NDAದಲ್ಲಿ. ಅವೆಲ್ರಿಗೂ ಸೀಟ್ ಹಂಚಬೇಕು ಅಂದರೆ 43 ಸೀಟೇ ಉಳಿಯೋದು. ಆ 43ರಲ್ಲಿ ನನಗೆಷ್ಟು ಬರಬಹುದು ಅನ್ನುವುದು ಈಗ ಚಿರಾಗ್ ಪಾಸ್ವಾನ್ ಆತಂಕ. ಚಿರಾಗ್ ಪಾಸ್ವಾನ್ ಕೇಳ್ತಾ ಇರೋದು, ನನಗೆ 50 ಸೀಟು ಬೇಕೇ ಬೇಕು. ಜಿತಿನ್ ರಾಮ್ ಮಾಂಝಿ ಕೇಳ್ತಿರೋದು 40 ಸೀಟು ಬೇಕೇ ಬೇಕು. ಅವರಿಬ್ಬರು ಕೇಳಿದ್ದನ್ನು ಕೊಟ್ಬಿಟ್ರೆ ಉಳಿಯೋದೇ 150 ಸೀಟು. 150 ಸೀಟು ಅಂದರೆ JDUಗೆ 75, BJPಗೆ 75 ಬಂದರೆ ಏನೂ ಆಗಲ್ಲ. ಯಾರು ಸರ್ಕಾರ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಗಲಾಟೆ ಆಗುತ್ತೆ. ಯಾರಿಗೂ ಸಹ ಸ್ಪಷ್ಟವಾದಂತಹ ಬಹುಮತದ ರೀತಿ ಇರಲ್ಲ. ಯಾರು ಎಲ್ಲಿಗೆ ಬೇಕಾದರೂ ಜಂಪ್ ಆಗ್ಬೋದು, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಪರಿಸ್ಥಿತಿ ನಿರ್ಮಾಣ ಆಗದೇ ಇರಲಿ ಅಂತ BJP ಕನಿಷ್ಠ 100 ಸೀಟುಗಳಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಕೂತಿದೆ. JDU ನೀವು 100ರಲ್ಲಾದರೂ ಸ್ಪರ್ಧೆ ಮಾಡ್ಕೊಳ್ಳಿ, 140ರಲ್ಲಾದರೂ ಸ್ಪರ್ಧೆ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮಗೆ 120 ಸೀಟ್ ಕೊಡಿ. ಮಿಕ್ಕಿದ್ದರಲ್ಲಿ ನೀವು ಯಾವ ಪಕ್ಷಕ್ಕೆ ಎಷ್ಟಾದರೂ ಕೊಡಿ, NDAಗೆ ನಮ್ಮ ಅಭ್ಯಂತರ ಇಲ್ಲ. ಪೂರ್ತಿ ನೀವೇ ಸ್ಪರ್ಧೆ ಮಾಡ್ಕೊಳ್ತೀರಾ, LJP ಕೊಡ್ತೀರಾ, ಜಿತಿನ್ ರಾಮ್ ಮಾಂಝಿ ಕೊಡ್ತೀರಾ, ಕುಶ್ವಾಹ್ ಅವ್ರಿಗೆ ಕೊಡ್ತೀರಾ, ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ, ನಮಗೆ 120 ಕೊಡಿ ಅಂತ ಇವರು ಹಠ ಹಿಡಿದು ಕೂತಿದ್ದಾರೆ JDU. ಆದರೆ ನೀವು ಕಳೆದ ಬಾರಿ 40+ ಅಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಆಯಿತು.
ಅಷ್ಟು ಸೀಟು ಕೊಡೋಕ್ಕಾಗೋದಿಲ್ಲ ಅಂತ BJP ಲೆಕ್ಕಾಚಾರ. ಹಾಗಾಗಿ BJP ನರೇಂದ್ರ ಮೋದಿ ಅಮಿತ್ ಶಾ ಒಂದು ಫಾರ್ಮುಲಾನ ಅಲ್ಲಿ ಮುಂದಿಟ್ಟಿದ್ದಾರೆ ತನ್ನ ಮಿತ್ರ ಪಕ್ಷಗಳಿಗೆ. ಏನು, ನಿಮ್ಮ ಲೋಕಸಭಾ ಪರ್ಫಾರ್ಮೆನ್ಸ್ಗೆ ಆಧಾರವಾಗಿಟ್ಕೊಂಡು ಸೀಟು ಹಂಚಿಕೆ ಮಾಡ್ಕೊಳ್ಳೋಣ. 1 MP ಗೆ 5 MLA ಸೀಟ್. ಆವಾಗೇನಾಗುತ್ತೆ, ಚಿರಾಗ್ ಪಾಸ್ವಾನ್ಗೆ 25 ಸೀಟು, ಈ JDU ಅವ್ರು ಗೆದ್ದಿರುವಂತಹ 12 ಸೀಟಿಗೆ ಅವರಿಗೆ 5 ಲೆಕ್ಕ ಹಾಕಿದ್ರೆ ಬರೀ 60+ ಬರುತ್ತೆ. BJPನೂ ಅಷ್ಟೇ ಬರುತ್ತೆ. ನಾವು ದೊಡ್ಡ ಪಕ್ಷಗಳಾಗಿರೋದ್ರಿಂದ ಇನ್ನೊಂದಷ್ಟು ಹೆಚ್ಚಿಗೆ 33 ಸೀಟ್ ಹೆಚ್ಚಿಗೆ ತಗೊಂಡು 95-96 ಆ ರೀತಿಯಲ್ಲಿ ಇಬ್ಬರು ಮಾಡ್ಕೊಳ್ಳೋಣ. 95-95 190 ಸೀಟ್ ಆಗುತ್ತೆ. ಮಿಕ್ಕಿದ 53 ಸೀಟ್ ಏನಿದೆ ಬೇರೆಯವ್ರಿಗೆ ಹಂಚೋಣ. ಅದರಲ್ಲಿ 25 ಸೀಟುಗಳು ಮ್ಯಾಕ್ಸಿಮಮ್ ಒಂದು 30 ಸೀಟು ಚಿರಾಗ್ ಪಾಸ್ವಾನ್ ಕೊಡೋಣ ಅಂತ. ಆದರೆ ಚಿರಾಗ್ ಪಾಸ್ವಾನ್ 50ಕ್ಕಿಂತ ಕಡಿಮೆ ಆಗಲ್ಲ ಅಂತ NDA ಮೀಟಿಂಗಲ್ಲಿ ಹೇಳಿ ಇವತ್ತು ಸಾರ್ವಜನಿಕ ಸಭೆಯಲ್ಲಿ ಎಲ್ಲ 243 ಸೀಟುಗಳಲ್ಲಿ ಸಹ ನಮ್ಮ ಪಕ್ಷ ಸ್ಪರ್ಧೆ ಮಾಡುತ್ತೆ, ನಾನು ಸಹ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದೆ. ಸೊ ಈಗ ಅದು BJPಗೆ ತಿರುಗುಬಾಣ ಆಗಿದೆ. ನಾನು ಮೋದಿಯವರಿಗೆ ಭಕ್ತ ಇದ್ದ ಹಾಗೆ, ಹನುಮಂತ ಇದ್ದಂಗೆ, ಮೋದಿಯವರು ರಾಮ ಇದ್ದಂಗೆ ಅಂತ ಹೇಳಿದಂತಹ ಚಿರಾಗ್ ಪಾಸ್ವಾನ್ ರಾಜಕೀಯ ಲೆಕ್ಕಾಚಾರಗಳು ಬಂದಾಗ ಯಾವ ಭಕ್ತನೂ ಇಲ್ಲ, ಯಾವ ರಾಮನೂ ಇಲ್ಲ, ಯಾವ ಹನುಮಾನೂ ಇಲ್ಲ, ಎಲ್ಲ ಒಂದೇ, ಸೀಟ್ ಬೇಕು ಅಷ್ಟೇ. ಇಷ್ಟಕ್ಕೂ ಚಿರಾಗ್ ಪಾಸ್ವಾನ್ಗೆ ಈಗ ಇದ್ದಕ್ಕಿದ್ದ ಹಾಗೆ ಇಷ್ಟು ಧೈರ್ಯ ಮತ್ತು ಆಸೆ ಯಾಕೆ ಹುಟ್ಕೊಳ್ತು? ಯಾಕೆ ಅಂದರೆ ಕಳೆದ ಬಾರಿ 2020ರಲ್ಲಿ ನಡೆದಂತಹ ಚುನಾವಣಾ ಫಲಿತಾಂಶಗಳಲ್ಲಿ JDU ನಿತೀಶ್ ಕುಮಾರ್ಗೆ 40+ ಸೀಟುಗಳು ಬಂದರೂ ಸಹ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಾಯಿತು BJP. ಅಂತಹ ಒಂದು ಪರಿಸ್ಥಿತಿಯನ್ನು ನನ್ನ ಕಡೆಯಿಂದ ಈ ಬಾರಿ ನಿರ್ಮಾಣ ಮಾಡಬೇಕು, ನನ್ನ ಶಕ್ತಿ ಇರುವ 50 ಸೀಟುಗಳಲ್ಲಿ ಸ್ಪರ್ಧೆ ಮಾಡಿ 40 ಸೀಟೇನಾದರೂ ಗೆದ್ದರೆ ನಾನು ಮುಖ್ಯಮಂತ್ರಿ ಆಗಿಬಿಡ್ಬೋದು ಅನ್ನೋದು ಚಿರಾಗ್ ಪಾಸ್ವಾನ್ ಲೆಕ್ಕಾಚಾರ. JDUಗೆ ಕೊಡೋದಾದರೆ 40+ ಸೀಟಿಗೆ ನನಗೆ ಯಾಕೆ ಕೊಡಬಾರ್ದು ಮುಖ್ಯಮಂತ್ರಿ ಸ್ಥಾನ ಅಂತ. ಅದರ ಜೊತೆಗೆ ಇತ್ತೀಚೆಗೆ ಇಂಡಿಯಾ ಟುಡೇ ಅವರು ಮಾಡಿದಂಥ ಒಂದು ಸರ್ವೆಯಲ್ಲಿ 10% ಜನ ಬಿಹಾರದಲ್ಲಿ ಚಿರಾಗ್ ಪಾಸ್ವಾನ್ ಮುಖ್ಯಮಂತ್ರಿ ಆಗಬೇಕು ಅಂತ ಸರ್ವೆಯಲ್ಲಿ ಹೇಳಿದ್ದಾರೆ. ಅದು ಸಹ ಇವರಿಗೆ ಒಂದಷ್ಟು ಶಕ್ತಿಯನ್ನು ಕೊಟ್ಟಿದೆ, ಧೈರ್ಯ ಕೊಟ್ಟಿದೆ. ಎಸ್, ಜನ ನನ್ನನ್ನು ಮುಖ್ಯಮಂತ್ರಿಯಾಗಿ ಬಯಸ್ತಿದ್ದಾರೆ. 2020ರಲ್ಲಿ JDU 40+ ಅಷ್ಟೇ ಗೆದ್ದಿದ್ದು, ಆದರೂ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ತಲ್ಲ. ಈ ಬಾರಿ ಅದೇ ರೀತಿ ನಾನು ಸಹ 50+ ಸ್ಪರ್ಧೆ ಮಾಡಿದ್ರೆ 40 ಗೆದ್ದರೆ ನಾನು ಮುಖ್ಯಮಂತ್ರಿ ಆಗ್ಬೋದು ಅಂತ. ಸೊ ಎಲ್ಲದರ ಲೆಕ್ಕಾಚಾರದಲ್ಲಿ ಈಗ ಚಿರಾಗ್ ಪಾಸ್ವಾನ್ ಒಂದು ರೀತಿ ಬಂಡಾಯ ಎದ್ದಂಗೆ ತೋರಿಸ್ಕೊಳ್ತಿದ್ದಾರೆ. ಆದರೆ ನಿಜವಾಗ್ಲೂ ಬಂಡಾಯ ಎದ್ದಿದ್ದಾರ ಅನುಮಾನ. ಯಾಕಂದರೆ ಅವರು ಇಂಡಿಯಾನ ಈ ಕ್ಷಣಕ್ಕೆ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಬರೋದು ಕಷ್ಟ ಆಗಬಹುದು. ಆದರೆ ಹೇಳಲಿಕ್ಕೆ ಬರಲ್ಲ, ರಾಜಕೀಯದಲ್ಲಿ ಹೇಳಲಿಕ್ಕೆ ಬರಲ್ಲ. ಆದರೆ ಒತ್ತಡದ ತಂತ್ರ, ಬೆದರಿಕೆಯ ತಂತ್ರವಾಗಿ ಮಾತ್ರ ಇದನ್ನು ನೇರವಾಗಿ ನೋಡ್ಬೋದು. 243ರಲ್ಲೂ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋದು, ನನಗೆ 50 ಸೀಟ್ ಕೊಟ್ಟರೆ ಸರಿ, ಇಲ್ಲಾಂದರೆ ನಾನು ಈ ದಾರಿ ಹಿಡಿತೀನಿ ಅಂತ ನೇರವಾಗಿ ನರೇಂದ್ರ ಮೋದಿ, ಅಮಿತ್ ಶಾ, BJP, NDAದ ಇತರ ಪಕ್ಷಗಳಿಗೆ ಬೆದರಿಕೆ, ಇದು ನೇರವಾಗಿ ಬೆದರಿಕೆ. ಸೊ ನೋಡೋಣ, ಇನ್ನು ಮುಂದಿನ 3-4 ತಿಂಗಳಿದೆ ಇನ್ನೂ ಟೈಮು. ಅಷ್ಟರೊಳಗಡೆ ಏನೆಲ್ಲ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ಳುತ್ತೆ. ಈ ದೇಶದ ಅತಿ ಮುಖ್ಯ ಚುನಾವಣೆ ಈಗ ಬಿಹಾರದ್ದು. ಯಾಕಂದರೆ ಬಿಹಾರದ JDU ಪಕ್ಷದ 12 ಸಂಸದರ ಬೆಂಬಲ ಇಲ್ಲದೆ ಮೋದಿ ಸರ್ಕಾರ ಬಿದ್ದು ಹೋಗುತ್ತೆ. ಸುಲಭವಾಗಿ ಬೀಳಿಸ್ಬೋದು ಮೋದಿ ಸರ್ಕಾರನ. ಮೆಜಾರಿಟಿ ದಾಟಿರ್ತಾರೆ, ಆದರೂ ಸಹ ಮೆಜಾರಿಟಿ ಎಡ್ಜಲ್ಲಿರ್ತಾರೆ. ಯಾವ ಕ್ಷಣದಲ್ಲಾದರೂ ಯಾವುದೇ ಒಂದು ಪಕ್ಷ ತನ್ನ MP ಗಳನ್ನು ವಾಪಸ್ ಕರ್ಕೊಂಡ್ರೆ ಮೋದಿ ಸರ್ಕಾರ ಬಿದ್ದೋಗುತ್ತೆ. ಹಾಗಾಗಿ ಬಿಹಾರವನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಮೋದಿಯವರಿಗಿದೆ, BJPಗೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ BJPಯ ಈ ಒಂದು ಹೇಳಿಕೆ, ಚಿರಾಗ್ ಪಾಸ್ವಾನ್ ಹೇಳಿಕೆ, ಸದ್ಯದ ಪರಿಸ್ಥಿತಿ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಮುಂದಿನ ಬೆಳವಣಿಗೆಗಳು ಏನೇ ಇದ್ದರೂ ಸಹ ಬಿಹಾರ ಚುನಾವಣೆ ಕುರಿತಾಗಿ ನಿರಂತರವಾಗಿ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.